2026 ಮತ್ತು 27ನೇ ಸಾಲಿನ ಕೇಂದ್ರ ಬಜೆಟ್ ಕುರಿತು ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿತ್ತು. ಸೊ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುಮಾರು 53 ಲಕ್ಷ ಕೋಟಿ ರೂಪಾಯಿಗಳ ಬಜೆಟನ್ನು ಈ ಬಾರಿ ಮಂಡನೆ ಮಾಡಿದ್ದಾರೆ. ಮತ್ತು ಈ ಬಜೆಟನ್ನು ಕುರಿತು ಮಾನ್ಯ ಪ್ರಧಾನಿಯವರು ಇದು ವಿಕಸಿತ ಭಾರತದ ಬಜೆಟ್ ಅಂತ ಹೇಳಿದ್ದಾರೆ. 2047ರಷ್ಟರೊಳಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಮಾಡ್ತಕ್ಕಂಥ ಬಜೆಟ್ಗೆ ಇದು ಅಡಿಗಲ್ಲು ಅಂತ ಹೇಳ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಅಪ್ಪಟ ಸುಳ್ಳು ಮತ್ತು ಮೋಸದ ಬಜೆಟ್ ಇದು. ಯಾಕೆ ಅಂತಂದರೆ ಇವರು ರೈತರ ಬಗ್ಗೆ ಅಪಾರ ಕಾಳಜಿ ವ್ಯಕ್ತಪಡಿಸ್ತಾರೆ. ನಮ್ಮ ರೈತರಿಗೆ ಆದಾಯವನ್ನು ದ್ವಿಗುಣ ಮಾಡ್ತೀವಿ, ಡಬಲ್ ಮಾಡ್ತೀವಿ ಅಂತ ಹೇಳ್ತಾರೆ. 2014ರಿಂದ 12 ವರ್ಷ ಆಗಿದೆ ಇವರು ಪ್ರಧಾನಿಯಾಗಿ. ನಾನು ಈ ಬಜೆಟ್ನಲ್ಲಿ ರೈತರ ಅಭಿವೃದ್ಧಿಗೆ, ಕೃಷಿಗೆ ಸಂಬಂಧಪಟ್ಟಂತೆ ಕೇವಲ 1,62,000 ಕೋಟಿ ರೂಪಾಯಿಗಳನ್ನ ಮಾತ್ರ ಬಜೆಟಲ್ಲಿ ಕೊಟ್ಟಿದ್ದಾರೆ. ಇದು ಕಳೆದ ವರ್ಷ ಕೊಟ್ಟಿರ್ತಕ್ಕಂಥ 1,71,000 ಕೋಟಿಗಿಂತ ಕಡಿಮೆ ಇದೆ. ಅಂದರೆ 10,000 ಕೋಟಿ ಹಣವನ್ನು ಕೃಷಿ ಕ್ಷೇತ್ರಕ್ಕೆ ಈ ಬಜೆಟ್ನಲ್ಲಿ ಕಡಿಮೆ ಮಾಡಿದ್ದಾರೆ. ಸೊ ಕೃಷಿ ಕ್ಷೇತ್ರಕ್ಕೆ ಬಜೆಟ್ ಕಡಿಮೆ ಆಗಿದೆ ಅಂದರೆ ಅದು ರೈತರಿಗೆ ವಿರುದ್ಧವಾಗಿದೆ ಅಂತ. ರೈತರಿಗೆ ಬೇಕಾಗಿರ್ತಕ್ಕಂಥದ್ದೇನು, ರೈತರು ಹೋರಾಟ ಮಾಡ್ತಾಯಿದ್ರು ಏನಕ್ಕೆ, MSP ಬೆಂಬಲ ಬೆಲೆ ಕಾಯ್ದೆ ಏನಿದೆ ಅದು ಜಾರಿ ಆಗಬೇಕಂತ. ಈಗ ಬೆಂಬಲ ಬೆಲೆ ಕಾಯ್ದೆ ಜಾರಿ ಮಾಡಬೇಕಂದ್ರೆ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಹಣ ಕೊಡಬೇಕು. ಆ ಕೃಷಿ ಕ್ಷೇತ್ರಕ್ಕೆ ಹಣ ಕೊಡೋದಿರಲಿ, ಅದು ಇರೋ ಹಣವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ಇದು ರೈತರ ವಿರುದ್ಧವಾದಂಥ ಬಜೆಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ದೇಶದಲ್ಲಿ ಸುಮಾರು 32 ಕೋಟಿ ಜನ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಈ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸ್ತಕ್ಕಂಥ, ನೇರ ಉದ್ಯೋಗ ಒದಗಿಸ್ತಕ್ಕಂಥ ಯಾವುದೇ ಯೋಜನೆ ಈ ಬಜೆಟಲ್ಲಿ ಇಲ್ಲ. ನಾವು ಗಮನಿಸ್ಬೇಕು. ಈಗ ಕೇಂದ್ರ ಸರ್ಕಾರದಲ್ಲಿ 20ರಿಂದ 30 ಲಕ್ಷ ಸರ್ಕಾರಿ ನೌಕರಿ ಖಾಲಿ ಇದೆ. ಈ ಸರ್ಕಾರ ವಿದ್ಯಾವಂತರ ಪರವಾಗಿದ್ದರೆ, ವಿದ್ಯಾವಂತ ನಿರುದ್ಯೋಗಿಗಳ ಪರವಾಗಿದ್ದರೆ 20 ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡ್ಬೋದು. 20 ಲಕ್ಷ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ಬೋದು. ಅದಕ್ಕೆ ಯಾವುದೇ ರೀತಿಯಲ್ಲಿ ಬಜೆಟಲ್ಲಿ ಅಲೋಕೇಶನ್ ಇಲ್ಲ. ಈಗ 32 ಕೋಟಿ ನಿರುದ್ಯೋಗಿಗಳು ಈ ದೇಶದಲ್ಲಿ ಒಂದು ರೀತಿ ಅವರ ಮಾನವ ಸಂಪನ್ಮೂಲ ವ್ಯರ್ಥವಾಗಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಇನ್ನು ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಖಾಸಗಿ ವಲಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಸರ್ಕಾರದ ಬಳಿ ಅಂಕಿಅಂಶಗಳೇ ಇಲ್ಲ. ಸೊ ಇವತ್ತು ಖಾಸಗಿ ವಲಯದ ಉದ್ಯೋಗಗಳು ಹೆಂಗಿದೆ ಅಂತಂದರೆ ಜೀವನ ಭದ್ರತೆ ಮತ್ತು ಉದ್ಯೋಗ ಭದ್ರತೆ ಇಲ್ಲದಿರತಕ್ಕಂಥ ಉದ್ಯೋಗಗಳು. ಸೊ ಇಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ AI ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ಈ ಜಗತ್ತಲ್ಲಿ ಕೇವಲ 10 ವರ್ಷಗಳಲ್ಲಿ 18 ಕೋಟಿ ಜನ ಉದ್ಯೋಗ ಕಳ್ಕೊತಾರೆ. ಭಾರತದಲ್ಲಿ ಸುಮಾರು 5ರಿಂದ 6 ಕೋಟಿ ಜನ ಉದ್ಯೋಗ ಕಳ್ಕೊಳ್ತಕ್ಕಂಥ ಅಪಾಯ ಎದುರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 32 ಕೋಟಿ ಜನ ವಿದ್ಯಾವಂತ ನಿರುದ್ಯೋಗಿಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು. ನಿಜವಾಗ್ಲೂ ವಿಕಸಿತ ಭಾರತದ ಕನಸಿಟ್ಕೊಂಡಿದ್ರೆ ಆ ಕನಸು ಖಂಡಿತ ಇವ್ರಿಗಿಲ್ಲ. ಇವರು ಉದ್ಯೋಗ ವಿಕಸಿತ ಭಾರತ ಅಂದರೆ ಉದ್ಯಮಿಗಳ ವಿಕಸಿತ ಭಾರತ ನೋಡ್ಬೋದು ಅಷ್ಟೇ. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಕೇವಲ 1,04,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಈ ದೇಶದ ಆರೋಗ್ಯ ಸ್ಥಿತಿ ಸುಧಾರಣೆ ಆಗಬೇಕಂದ್ರೆ GDPಯ 5% ಹಣ ಬೇಕಾಗುತ್ತೆ ಅಂತ ಇದೇ ಸರ್ಕಾರ ಒಪ್ಕೊಳ್ಳುತ್ತೆ. ಆದರೆ ಈ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥದ್ದು 1.8% ಮಾತ್ರ, ನಾಟ್ ಇವನ್ 2%. ಸೊ ಹಾಗಿದೆ ಸರ್ಕಾರಿ ಆರೋಗ್ಯ ಆಸ್ಪತ್ರೆಗಳು, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಾಗ್ಬೋದು, ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು ಹೆಂಗೆ ಅಭಿವೃದ್ಧಿ ಆಗ್ತವೆ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ GDPಯ ಕನಿಷ್ಠ 5ರಿಂದ 6% ಹಣ ಒದಗಿಸ್ಬೇಕು ಅಂತ ಸರ್ಕಾರನೇ ಮಾತಾಡುತ್ತೆ. ಆದರೆ ಈ ಬಜೆಟಲ್ಲಿ ಒದಗಿಸಿರ್ತಕ್ಕಂಥದ್ದು ಕೇವಲ 1,39,000 ಕೋಟಿ. ಅದು GDPಯ ಕೇವಲ 2.7% ಮಾತ್ರ ಆಗುತ್ತೆ. ಸೊ ಹಾಗಿದ್ರೆ ನೋಡಿ, ಈಗ ಇವತ್ತು ಇಡೀ ದೇಶದಲ್ಲಿ ಸರ್ಕಾರಿ ವಿಶ್ವವಿದ್ಯಾನಿಲಯಗಳು, ಶಾಲಾ ಕಾಲೇಜುಗಳೆಲ್ಲ ಟೀಚಿಂಗ್ ಫ್ಯಾಕಲ್ಟಿ ಇಲ್ದೇನೆ, ಬೋಧಕರಿಲ್ದೇನೆ, ಬೋಧಕರ ನೇಮಕಾತಿ ಆಗದೇನೆ, ನಾನ್ ಟೀಚಿಂಗ್ ಸ್ಟಾಫ್ ನೇಮಕ ಆಗದೇನೆ ಇವತ್ತು ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ದುರ್ಬಲಗೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂದರೆ ಈ ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗಬೇಕು, ವಿಕಸಿತ ಭಾರತ ಆಗಬೇಕಂತಂದರೆ ಈ ದೇಶದಲ್ಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಏನಿದೆ, ಶಿಕ್ಷಣ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು. ಆದರೆ ದುರ್ಬಲಗೊಳಿಸ್ತಾ ಇದ್ದಾರೆ. ಆರೋಗ್ಯ ವ್ಯವಸ್ಥೆ, ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು, ಆದರೆ ದುರ್ಬಲಗೊಳಿಸ್ತಾ ಇದ್ದಾರೆ. ಸೊ ಇದೆಲ್ಲದರ ಜೊತೆಗೆ ನಾವು ಗಮನಿಸಬೇಕಾಗಿರೋದಂದರೆ ಒಟ್ಟಾರೆ ದೇಶದ ಸಾಲದ ಪ್ರಮಾಣ ಗಾಢವಾಗಿ ಏರಿಕೆ ಆಗ್ತಾ ಇದೆ. ಈ ಬಜೆಟ್ನ ಅನುಷ್ಠಾನಕ್ಕೆ 17 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮಾಡಬೇಕಾಗಿದೆ. 17 ಈಗಾಗಲೇ ನರೇಂದ್ರ ಮೋದಿ 2014ರಲ್ಲಿ ಈ ದೇಶದ ಒಟ್ಟು ಸಾಲ 55 ಲಕ್ಷ ಕೋಟಿ ಇತ್ತು. ಈಗ 214 ಲಕ್ಷ ಕೋಟಿ ಸಾಲ ಆಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಸಾಲ ಮಾಡಿದಾರಲ್ಲ, ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಇದು ಉದ್ಯಮಿಗಳ
ಜೇಬ್ಗೆ ಹೋಗ್ತಾ ಇದೆ. ಸೊ ಹಂಗಾಗಿ ಈ ದೇಶದ ಉದ್ಯಮಿಗಳು 180% ಆದಾಯ ಗಳಿಸ್ತಾ ಇದ್ದಾರೆ.